So good morning, dear students. So power hogitu, so the problem ಆಯ್ತು. So in previous class we have discussed about this potential energy due to system of the charges, that is for the system of two charges and the three charges in the presence of electric field and the absence of electric field. That is in the presence of electric field ಅಂತ ಹೇಳಿದ್ರೆ E is not equal to 0. In the absence of electric field ಅಂತ ಹೇಳಿದ್ರೆ E is equal to 0. ಹಾಗಾದ್ರೆ ನಂದು ಏನ್ ಬರುತ್ತಾ ಇತ್ತು potential energy ಅಂತ ನಾನು ಅದನ್ನ ಕ್ಯಾಲ್ಕುಲೇಟ್ ಮಾಡಿದೆ, that you got the equation for U. So this will be nothing but this potential energy of system of two charged particles and the three charged particles. Okay. So today what we are doing is we are going to uh, deal some discussions on behavior of conductor in the electrostatic field. So electrostatic field ಒಳಗೆ conductor ಹೇಗೆ ನನಗೆ behave ಆಗುತ್ತೆ ಅನ್ನೋದನ್ನ ನಾನು ಸ್ಟಡಿ ಮಾಡ್ತೀನಿ. So what is meant by this electrostatic field? So electrostatic field ಅಂತ ಹೇಳಿದ್ರೆ so it is nothing but the electric field. Okay, electrostatics ಅಂತ ಹೇಳಿದ್ರೆ so it is the branch of physics which deals with the study of charges at rest. So charges ಗಳು ರೆಸ್ಟ್ ಅಲ್ಲಿ ಇದ್ದಾಗ ಅದನ್ನ ಸ್ಟಡಿ ಮಾಡೋ ಬ್ರಾಂಚ್ ಅನ್ನ ಏನ್ ಕರಿತೀವಿ ಅಂತ ಹೇಳಿದ್ರೆ electrostatics ಅಂತ ಕರಿತೀವಿ. ಈ electrostatic field ಅಂತ ಹೇಳಿದ್ರೆ so it is nothing but the electric field. So electric field ಹೇಗೆ ಬರೀತೀರಾ ನಾವು? electric field E is equal to it is F divided by Q, that is force experienced by the charged particle placed in that region. It is called as E is equal to F divided by Q ಅಂತ ಕರಿತೀವಿ. So equation is given by 1 divided by 4 pi epsilon naught Q divided by Q divided by it will be R square ಅಂತ ನಮಗೆ equations ಇರುತ್ತೆ. This will be the equation for this electric field ಅಂತ ಆಯ್ತು. ಇಲ್ಲಿ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಒಂದು ರೀಜನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ರೀಜನ್ ಒಳಗೆ ನಾನು ಒಂದು ಕಂಡಕ್ಟರ್ ನ ಇಟ್ಟರೆ, ಸೊ ನಾನು ಹೀಗೆ ಬರಿತಾ ಇದ್ದೀನಿ. ಸೊ ಐ ಆಮ್ ಡ್ರಾಯಿಂಗ್ ಲೈಕ್ ದಿಸ್. ಹೇಗೆ ಬರಿತಾ ಇದ್ದೀನಿ? ಸ್ಟ್ರೇಟ್ ಲೈನ್ ಇದೆ ಅಂದ್ರೆ ಇಟ್ ಇಸ್ ಕಾಲ್ಡ್ ಎಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಇದು ನನಗೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರುತ್ತೆ. ಈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ನಾನು ಒಂದು ಕಂಡಕ್ಟರ್ ನ ಇಟ್ಟರೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಒನ್ ಕಂಡಕ್ಟರ್. ಹೀಗೆ ನಾನು ಒಂದು ಕಂಡಕ್ಟರ್ ನ ಇಡ್ತಾ ಇದ್ದೀನಿ. ಕಂಡಕ್ಟರ್ ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ರೆ ವಾಟ್ ಆರ್ ದಿ ಬಿಹೇವಿಯರ್ಸ್ ಶೋನ್ ಬೈ ದಿಸ್ ಕಂಡಕ್ಟರ್? ಈ ಕಂಡಕ್ಟರ್ ಏನು ಬಿಹೇವಿಯರ್ ಅನ್ನ ತೋರಿಸುತ್ತೆ ಅನ್ನೋದನ್ನ ಏನ್ ಮಾಡಬೇಕು? ಐ ಆಮ್ ಗೋಯಿಂಗ್ ಟು ಸ್ಟಡಿ ದಿಸ್ ಕಾನ್ಸೆಪ್ಟ್. ಓಕೆ, ಬಿಹೇವಿಯರ್ ಆಫ್ ಕಂಡಕ್ಟರ್ in the electrostatic field. Electrostatic field is nothing but it is the electric field. ಅದು electric field ಆಗಿದೆ. ಈ electric field region ಒಳಗೆ ಒಂದು ಕಂಡಕ್ಟರ್ ನ ನೀವು ತಂದು ಇಟ್ರೆ ಅದರೊಳಗೆ ಏನೇನು ಚೇಂಜಸ್ ಗಳಾಗುತ್ತೆ? So they are called as the behavior of the conductor. So okay, there are mainly 5 points ಗಳಿದೆ. ಆ 5 points ನಾವೇನ್ ಮಾಡಬೇಕು? ಸ್ಟಡಿ ಮಾಡಬೇಕು. That will be easy. So ಕೇಳಿದ್ದಾರೆ, so 2 marks ಗೆ ಇದನ್ನ ಕೇಳ್ತಾ ಇರ್ತಾನೆ, ಬಿಹೇವಿಯರ್ ಆಫ್ ಕಂಡಕ್ಟರ್ ಅದು ಏನೇನ್ ಕೇಸಸ್ ಗಳಿದೆ, ಮತ್ತೆ ಆ ಕೇಸಸ್ ಅನ್ನ ನೀವು ಏನ್ ಮಾಡ್ತೀರಾ? ಪ್ರಾಬ್ಲಮ್ಸ್ ಗಳಲ್ಲಿ ಯೂಸ್ ಮಾಡ್ತೀರಾ, ಸಿಇಟಿ ಕಾನ್ಸೆಪ್ಟ್ ಗಳಲ್ಲಿ ಅದನ್ನ ನೀವು ಯೂಸ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಫಸ್ಟ್ ಪಾಯಿಂಟ್, ದಿ ಫಸ್ಟ್ ಪಾಯಿಂಟ್ ಇಸ್ ದಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 ಇನ್ ದಿ ಇಂಟೀರಿಯರ್ ಆಫ್ ದಿ ಕಂಡಕ್ಟರ್ ವೆನ್ ಪ್ಲೇಸ್ಡ್ ಇನ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಅಂತ ಇದೆ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 ಇನ್ ದಿ ಇಂಟೀರಿಯರ್ ಆಫ್ ದಿ ಕಂಡಕ್ಟರ್ ವೆನ್ ಪ್ಲೇಸ್ಡ್ ಇನ್ ದಿ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್. ಓಕೆ, ಅದು ಎಲೆಕ್ಟ್ರೋ, ಸೊ ದಿಸ್ ಬಿ ಲೈಲಿ, so electrostatic field. So ಅದನ್ನ first point ಅಂತ ಹಾಕೊಳ್ಳಿ. Okay, the first point is net electric field is 0 in the interior of the conductor when placed in the electrostatic field. Okay, so ಇಲ್ಲೇನ್ ಮಾಡಬೇಕು? ನಾನು ಇಲ್ಲೇನ್ ಹೇಳಿದೆ? place in the uniform electric field ಅಂತ ಹೇಳ್ತೀನಿ. ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನ ಹೇಳ್ಬೇಕು ಅಂತ ಹೇಳಿದ್ರೆ ನಾ ಏನ್ ಮಾಡ್ಬೇಕು? ಫಸ್ಟ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನ ಸೆಟಪ್ ಮಾಡಬೇಕು. ಆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಸೆಟಪ್ ಮಾಡೋದಕ್ಕೆ ಏನ್ ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಚೂಸ್ ದಿಸ್ ಎರಡು ಪ್ಲೇಟ್ಸ್ ನ ತಗೊಳ್ತೀನಿ, ಮೆಟಾಲಿಕ್ ಪ್ಲೇಟ್ಸ್. ಸೊ ದೀಸ್ ಟು ಆರ್ ದಿ ಮೆಟಾಲಿಕ್ ಪ್ಲೇಟ್ಸ್. ಸೊ ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಐ ವಿಲ್ ಗಿವ್ ಹಿಯರ್ ದಿ ಪಾಸಿಟಿವ್ ಪೊಟೆನ್ಶಿಯಲ್. ಇದಕ್ಕೆ ನಾನು ಪಾಸಿಟಿವ್ ಪೊಟೆನ್ಶಿಯಲ್ ಕೊಡ್ತೀನಿ, ಇದಕ್ಕೆ ನಾನು ಏನ್ ಮಾಡ್ತೀನಿ? ನೆಗೆಟಿವ್ ಪೊಟೆನ್ಶಿಯಲ್ ನ ಕೊಡ್ತೀನಿ. ಸೊ ಪಾಸಿಟಿವ್ ಪೊಟೆನ್ಶಿಯಲ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಪ್ಲೇಟ್ಸ್ ಅಲ್ಲಿ ಏನಾಗುತ್ತೆ? ಈ ಮೆಟಲ್ ಪ್ಲೇಟ್ಸ್ ಅಲ್ಲಿ ದಿ ಪಾಸಿಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆನ್ ದಿಸ್ ಮೆಟಲ್ ಸರ್ಫೇಸ್. ಓಕೆ, ಗೊತ್ತಾಗ್ತಿದೆನಾ? ಸೊ ಲೆಟ್ ಅಸ್ ಕನ್ಸಿಡರ್ 2 ಮೆಟಾಲಿಕ್ ಪ್ಲೇಟ್. ಈ ಮೆಟಾಲಿಕ್ ಪ್ಲೇಟ್ ಗೆ ಏನ್ ಮಾಡ್ಬೇಕು ನೀವು? ಎಕ್ಸ್ಟರ್ನಲಿ ಬ್ಯಾಟರಿನ ನೀವು ಅದನ್ನ ಕನೆಕ್ಟ್ ಮಾಡ್ಬೇಕು. ಬ್ಯಾಟರಿನ ಕನೆಕ್ಟ್ ಮಾಡಿದಾಗ ಈ ಪಾಯಿಂಟ್ ಏನಾಗುತ್ತೆ? ಪಾಸಿಟಿವ್ ಆಗಿರುತ್ತೆ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಗಳು ಏನಾಗುತ್ತೆ? ಈ ಪ್ಲೇಟ್ ಅಲ್ಲಿ ಬರುತ್ತೆ. ಇಲ್ಲಿ ನೆಗೆಟಿವ್ ಚಾರ್ಜಸ್ ಇರೋದ್ರಿಂದ ಏನಾಗುತ್ತೆ? ನನಗೆ ನೆಗೆಟಿವ್ ಚಾರ್ಜಸ್ ಆರ್ ಪ್ರೆಸೆಂಟ್ ಅಕ್ಯುಮುಲೇಟ್ಸ್ ಆನ್ ದಿ ಸರ್ಫೇಸ್. ಈ ಸರ್ಫೇಸ್ ಅಲ್ಲಿ ನನಗೆ ನೆಗೆಟಿವ್ ಚಾರ್ಜಸ್ ಗಳು ನನಗೆ ಅಕ್ಯುಮುಲೇಟ್ ಆಗುತ್ತೆ. So what is the direction of electric field in this case?
ಸೊ ಯಾರಾದ್ರೂ ಹೇಳಿ electric field direction ಹೇಗಿರುತ್ತೆ? So what is the direction of electric field ಅಂತ ಹೇಳಿದ್ರೆ ಹೇಗೆ ಬರೀತೀರಾ? electric field lines. So the properties of electric field lines, the electric field lines starts from the positive charge, plus q ಇಂದ ನನಗೆ ಚಾರ್ಜ್ ಆಗುತ್ತೆ and end at the negatively charge. So ಇದನ್ನ ನೆನಪಿಟ್ಕೊಂಡಿರ್ಬೇಕು, ಸರಿನಾ? ಪ್ರಾಪರ್ಟೀಸ್ ಆಫ್ electric field lines ಅಂತ ಹೇಳಿದ್ರೆ properties of electric field lines ಅಂತ ಹೇಳಿದ್ರೆ the electric field lines starts from positive charge and end at the negative charge ಅಂತ ಆಯ್ತು. ಅಂದ್ರೆ ಯೂನಿಫಾರ್ಮ್ electric field region ಏನಾಗಬೇಕು? it must be along this direction ಇರಬೇಕು. ಸೊ ಪಾಸಿಟಿವ್ ಪ್ಲೇಟ್ ಇಂದ ನಿಮ್ಗೆ ಏನ್ ಬರ್ಬೇಕು ಅಂತ ಹೇಳಿದ್ರೆ ನೆಗೆಟಿವ್ ಪ್ಲೇಟ್ ಗೆ ಅದೇ ಬರ್ಬೇಕು. ಸೊ ಹೀಗೆ ಅದ್ ನಾನು ಡ್ರಾ ಮಾಡ್ಬೋದು. ಸೊ ಪಾಸಿಟಿವ್ ಪ್ಲೇಟ್, ಸೊ ಪಾಸಿಟಿವ್ ಪ್ಲೇಟ್ ಇಂದ ಸೊ ನೆಗೆಟಿವ್ ಪ್ಲೇಟ್ ಗೆ ಏನಾಗ್ತಿದೆ? ದಿ electric field lines ಗಳು ಹೀಗೆ ನನಗೆ ಬರ್ತಾ ಇದೆ. ಸೊ ಪಾಸಿಟಿವ್ ಪ್ಲೇಟ್ ಟು ನೆಗೆಟಿವ್ ಪ್ಲೇಟ್ಸ್. ಸೊ ಗೊತ್ತಾಗ್ತಿದೆನಾ? ಸೊ ಇದು ನನಗೆ ಏನಾಯ್ತು? ದಿ ಎಲೆಕ್ಟ್ರಿಕ್ ಫೀಲ್ಡ್ ಆಗ್ತಿದೆ. ಸೊ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್, ಈ ಎಲೆಕ್ಟ್ರಿಕ್ ಫೀಲ್ಡ್ ನ ಏನ್ ಬರೀತೀನಿ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅದನ್ನ ಬರ್ಕೊಳ್ತೀನಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ದಿ ಇ ಎಕ್ಸ್ಟರ್ನಲ್. ಸೊ ಇ ಎಕ್ಸ್ಟರ್ನಲ್. ಸೊ ನಾನು ಇದನ್ನ ಆಡ್ ಮಾಡ್ತಾ ಇರೋ ಎಕ್ಸ್ಟರ್ನಲ್ ಅದನ್ನ ನಾನು ಕನೆಕ್ಟ್ ಮಾಡ್ತಿರೋದು ಎಕ್ಸ್ಟರ್ನಲ್. ಸರಿನಾ? ಗೊತ್ತಾಗ್ತಿದೆನಾ? ಸೊ ಪಾಸಿಟಿವ್ ಪ್ಲೇಟ್, ನೆಗೆಟಿವ್ ಪ್ಲೇಟ್ ಎಕ್ಸ್ಟರ್ನಲ್ ಇರೋದ್ರಿಂದ ನನಗೆ ಏನಾಯ್ತು? electric field start from positive to negative. therefore ಇದು ನನಗೆ ಏನಾಯ್ತು? ಎಕ್ಸ್ಟರ್ನಲ್ ಫೀಲ್ಡ್ ಅಂತ ಆಯ್ತು. ಇದು ನನಗೆ ಏನಾಯ್ತು ಅಂದ್ರೆ ನಾನೀಗ ಏನ್ ಮಾಡಿದೀನಿ? electric field ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದ್ರೊಳಗೆ ಐ ಹ್ಯಾವ್ ಟು ಪ್ಲೇಸ್ ಏನ್ ಇಡ್ಬೇಕು? ನಾನು ಕಂಡಕ್ಟರ್ ನ ಇಡ್ಬೇಕು. ಅಲ್ಲದೆ ಕೊಟ್ಟಿರ್ತಲ್ವಾ ಏನ್ ಮಾಡ್ತೀವಿ? ಬಿಹೇವಿಯರ್ ಆಫ್ ದಿ ಕಂಡಕ್ಟರ್ ಅಂತ ನಾವು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಸೊ ವಿ ಹ್ಯಾವ್ ಟು ಪ್ಲೇಸ್ ಎ ಕಂಡಕ್ಟರ್. ಆ ಕಂಡಕ್ಟರ್ ನ ಎಲ್ಲಿ ಇಡ್ಬೇಕು ಅಂತ ಹೇಳಿದ್ರೆ ಇನ್ಸೈಡ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ನಾ ಏನ್ ಮಾಡ್ತೀನಿ? ಒಂದು ಕಂಡಕ್ಟರ್ ನ ತಂದಿರ್ತೀನಿ. ಸೊ ಐ ವಿಲ್ ಪ್ಲೇಸ್ ಹಿಯರ್ ದಿ ಕಂಡಕ್ಟರ್. ಸೊ ಲೆಟ್ ಅಸ್ ಟೇಕ್ ದಿಸ್ ಆಸ್ ಎ ಕಂಡಕ್ಟರ್. ಇದು ನನಗೆ ಕಂಡಕ್ಟರ್, ಒಂದು ರೆಕ್ಟಾಂಗ್ಯುಲರ್ ಕಂಡಕ್ಟರ್ ನಾನು ತಗೊಳ್ತಾ ಇದ್ದೀನಿ. ಸೊ ಒಂದು ಕಂಡಕ್ಟರ್ ನ ಇದ್ರೊಳಗೆ ಇಟ್ಟಾಗ ಏನೇನ್ ಬಿಹೇವಿಯರ್ ಆಗುತ್ತೆ ನೋಡಿ. ಒಂದು ಕಂಡಕ್ಟರ್ ಅಂತ ಹೇಳಿದ್ರೆ ಏನು? ಸೊ ಫಸ್ಟ್ ಕಂಡಕ್ಟರ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಇನ್ ನ್ಯೂಟ್ರಲ್ ಕಂಡಕ್ಟರ್ ದಿ ಪಾಸಿಟಿವ್ ಅಂಡ್ ದಿ ನೆಗೆಟಿವ್ ಚಾರ್ಜಸ್. ಇದು ನನಗೆ ಕಂಡಕ್ಟರ್ ಇದೆ ಅಂತ ಹೇಳಿದ್ರೆ ಇದ್ರೊಳಗೆ ಪಾಸಿಟಿವ್ ಚಾರ್ಜಸ್ ಗಳು ಇರುತ್ತೆ, ನೆಗೆಟಿವ್ ಚಾರ್ಜಸ್ ಗಳು ಇರುತ್ತೆ, ಬಟ್ ದೇ ಆರ್ ಇನ್ ದಿ ಈಕ್ವಲ್ ನಂಬರ್ ಅಲ್ಲಿ ನನಗೆ ಇರುತ್ತೆ. ಸರಿನಾ? ಸೊ ಇಲ್ಲಿ 4 ನನಗೆ ನೆಗೆಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ 4 ನನಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಇದಕ್ಕೆ ಏನ್ ಕರಿತೀವಿ ಅಂತ ಹೇಳಿದ್ರೆ ಸೊ ಇಟ್ ಇಸ್ ಕಾಲ್ಡ್ as ನನಗೆ ನ್ಯೂಟ್ರಲ್ ಕಂಡಕ್ಟರ್ ಅಂತ ನಾವು ಅದನ್ನು ಕರಿತೀವಿ. ಸೊ ದಿಸ್ ವಿಲ್ ಬಿ ದಿ ನ್ಯೂಟ್ರಲ್ ಕಂಡಕ್ಟರ್. ಯಾಕೆ ನ್ಯೂಟ್ರಲ್ ಕಂಡಕ್ಟರ್ ಅಂತ ಹೇಳ್ತೀವಿ ಅಂದ್ರೆ ಪಾಸಿಟಿವ್ ಚಾರ್ಜ್ ಎಷ್ಟಿರುತ್ತೆ ಅಷ್ಟೇ ನನಗೆ ನೆಗೆಟಿವ್ ಚಾರ್ಜಸ್ ಗಳಿರುತ್ತೆ. ಈ ಸರ್ಫೇಸ್ ಒಳಗೆ ಅದು ನನಗೆ ಇರುತ್ತೆ. ಹೀಗಿರುತ್ತೆ. ಇದ್ರೊಳಗೆ ಇಟ್ಟಾಗ ಏನಾಗುತ್ತೆ? ಇದಕ್ಕೆ ನಾನು ಎಲೆಕ್ಟ್ರಿಕ್ ಫೀಲ್ಡ್ ನ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ? ಆಲ್ ಇದು ನನಗೆ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜಸ್ ಇದೆ ಅಂತ ಹೇಳಿದ್ರೆ ಈ ಪಾಸಿಟಿವ್ ಇಲೆಕ್ಟ್ರೋಡ್ ಏನ್ ಮಾಡುತ್ತೆ? ದೇ ವಿಲ್ ಅಟ್ರಾಕ್ಟ್ ದಿಸ್ ನೆಗೆಟಿವ್ ಚಾರ್ಜಸ್ ಪ್ರೆಸೆಂಟ್ ಇನ್ ದಿಸ್ ಕಂಡಕ್ಟರ್. ಅವಾಗ ಏನಾಯ್ತು? ಇಲ್ಲಿ ನನಗೆ ಪಾಸಿಟಿವ್ ಇತ್ತು, ಇಲ್ಲಿರೋ ನೆಗೆಟಿವ್ ಏನಾಗುತ್ತೆ? ಈ ಕಂಡಕ್ಟರ್ ನ ಈ ಕಡೆ ಬರುತ್ತೆ. ಸೊ ಈ ಕಡೆ ನಮಗೆ ನೆಗೆಟಿವ್ ಪೊಟೆನ್ಶಿಯಲ್ ಇರೋದ್ರಿಂದ ನನ್ಗೆ ಇಲ್ಲಿ ಏನಾಗ್ಬೇಕು? ದಿ ಪಾಸಿಟಿವ್ ಚಾರ್ಜಸ್ ಗಳು ಈ ಸರ್ಫೇಸ್ ಅಲ್ಲಿ ನನಗೆ ಈ ತರ ನನಗೆ ಅಕ್ಯುಪೇಟ್ ಆಗುತ್ತೆ. ಸೇಮ್ ಕೇಸ್ ನಾ ಏನ್ ಮಾಡ್ಬೇಕು? ಇದ್ರೊಳಗೆ ನಾನು ಡ್ರಾ ಮಾಡ್ಕೋಬೇಕು. ಇದ್ರೊಳಗೆ ಏನಾಗಿರುತ್ತೆ ಅಂತ ನ್ಯೂಟ್ರಲ್ ಕಂಡಕ್ಟರ್ ಆಗಿರೋದ್ರಿಂದ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಗಳಿರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಡೆ ನನಗೆ ನೆಗೆಟಿವ್ ಚಾರ್ಜಸ್ ಗಳು ಬರುತ್ತೆ. ಸೊ ಹಿಯರ್ ಐ ವಿಲ್ ಟೇಕ್ ದಿ ನೆಗೆಟಿವ್ ಚಾರ್ಜಸ್. ಸರಿನಾ? ನೆಗೆಟಿವ್ ಚಾರ್ಜಸ್ ಈ ಕಡೆ ಬರುತ್ತೆ. ಸೊ ಇಲ್ಲಿ ನನಗೆ ನೆಗೆಟಿವ್ ಚಾರ್ಜಸ್ ಇರೋದ್ರಿಂದ ಈ ಕಡೆ ಏನಾಗಬೇಕು? ದಿ ಪಾಸಿಟಿವ್ ಚಾರ್ಜಸ್ ಗಳು ನನಗೆ ಬರಬೇಕು. ಇದನ್ನೇನ್ ಕರಿತೀವಿ? ಇಂಡಕ್ಷನ್ ಅಂತ ಕರಿತೀವಿ. ಸೊ ದೇರ್ ಆರ್ 3 ಮೆಥಡ್ಸ್ ಆಫ್ ಚಾರ್ಜಿಂಗ್ ಎ ಬಾಡಿ: ಕಂಡಕ್ಷನ್, ಇಂಡಕ್ಷನ್ ಅಂಡ್ ದಿಸ್ ಫ್ರಿಕ್ಷನ್. ಸೊ 3 ನನಗೆ ಪ್ರೊಸೆಸ್ ಇರುತ್ತೆ. ಅದ್ರೊಳಗೆ ಇಲ್ಲಿ ಇಂಡಕ್ಷನ್ ಅಂತ ಹೇಳಿದ್ರೆ 2 ಕಂಡಕ್ಟರ್ಸ್ ಗಳು ನಮಗೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದಿಲ್ಲ. ಸೊ ಈಗ ಇಲ್ಲಿ ಏನಾಯ್ತು? ನೆಗೆಟಿವ್ ಮತ್ತೆ ಪಾಸಿಟಿವ್ ಚಾರ್ಜಸ್ ಗಳಾಯ್ತು ಅಂತ ಹೇಳಿದ್ರೆ ಸೊ ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ನನಗೆ ಸೆಟಪ್ ಆಗ್ಬೇಕಾ? ಸೊ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಆಗ್ಬೇಕು? ದಿ ಪಾಸಿಟಿವ್ ಇಂದ ನೆಗೆಟಿವ್ ಗೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಅಲಾಂಗ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ಹೀಗೆ. ಸೊ ಹೀಗೆ. ಸೊ ಈಗ ನನಗೆ ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಇಲ್ಲಿ ಬಂದಿರೋ ಎಲೆಕ್ಟ್ರಿಕ್ ಫೀಲ್ಡ್ ನ ಏನ್ ಬರ್ಕೊಳ್ತೀನಿ ಅಂತ ಹೇಳಿದ್ರೆ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಕಾಲ್ಡ್ ಆಸ್ ಇ ಇಂಡ್ಯೂಸ್ ಅಂತ ಬರೀತೀವಿ. ಯಾಕಂತ ಹೇಳಿದ್ರೆ ಇದು ನನಗೆ ಇಂಡ್ಯೂಸ್ಡ್ ಚಾರ್ಜಸ್ ನನಗೆ ಆಗಿದೆ. ಸೊ ನನಗೆ 2 ಎಲೆಕ್ಟ್ರಿಕ್ ಫೀಲ್ಡ್ ನನಗೆ ಸಿಗ್ತಾ ಇದೆ. ಈ ಎಕ್ಸ್ಟರ್ನಲ್ ಇದೆ ಅಂಡ್ ಈ ಏನಿದೆ ಇಂಡ್ಯೂಸ್ಡ್ ಅಂತ. ಇದು ನನಗೆ ಎಲ್ಲಿ ತನಕ ನನಗೆ ಇಂಡ್ಯೂಸ್ ಮಾಡ್ತಿರುತ್ತೆ ಚಾರ್ಜಸ್ ಅನ್ನ? ಸೊ ಎಲ್ಲಿ ತನಕ ನನಗೆ ಚಾರ್ಜಸ್ ಅನ್ನ ಇಂಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಈಗ ನಿಮ್ಮ ಹತ್ರ 1 ಲೀಟರ್ ಬಾಟಲ್ ಇದೆ ಅನ್ಕೊಳ್ಳಿ. ಸೊ 1 ಲೀಟರ್ ಆಯಿಲ್ ಅಥವಾ ವಾಟರ್ ಬಾಟಲ್ ಅಂತ ಇದೆ. ನಿಮ್ ಇಲ್ಲ ಏನಿದೆ ನಿಮ್ಮ ಹತ್ರ ಅಂತ ಹೇಳಿದ್ರೆ ಯು ಹ್ಯಾವ್ ಹಿಯರ್ 2 ಲೀಟರ್ ಬಾಟಲ್ ಇದೆ, ಅದ್ರೊಳಗೆ ನೀರಿದೆ. ಇದು ನನಗೆ ಎಂಟಿ ಇದೆ. ಇಲ್ಲಿಂದ ನೀವೇನ್ ಮಾಡ್ಬೇಕು? ವಾಟರ್ ನ ಇದಕ್ಕೆ ಫಿಲ್ ಅಪ್ ಮಾಡ್ಬೇಕು. ಸೊ ನೀವು ಎಲ್ಲಿ ತನಕ ಫಿಲ್ ಅಪ್ ಮಾಡ್ತೀರಾ ಎಕ್ಸಾಕ್ಟ್ ಆಗಿ 1 ಲೀಟರ್ ಆಗೋ ತನಕ ನೀವೇನ್ ಮಾಡ್ತೀರಾ? ಫಿಲ್ ಮಾಡ್ತೀರಾ. ಸೊ ಇಲ್ಲೂ ಏನಾಗುತ್ತೆ? 1 ಲೀಟರ್ ಆಗುತ್ತೆ. ಹಿಯರ್ ಆಲ್ಸೋ ಇಟ್ ವಿಲ್ ಬಿ 1 ಲೀಟರ್ ಆಗುತ್ತೆ.
ಆಮೇಲೆ ನೀವೇನು ಇನ್ನು ನೀರನ್ನು ಹಾಕ್ಬೇಕು ಅಂತ ಹೇಳಿದ್ರೆ ಈ ಕಡೆ ಏನಾಗುತ್ತೆ ಕಡಿಮೆ ಆಗುತ್ತೆ. ಬಟ್ ದಿಸ್ ಇಸ್ ದಿ ಬೇಸ್ಟ್ ಆಫ್ ಕೇಸ್. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಇಂಡ್ಯೂಸ್ ಆಗ್ಬೇಕು ಅಂತ ಹೇಳಿದ್ರೆ ಈ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡುತ್ತೆ, ಎಲ್ಲಿ ತನಕ ಇಂಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲಿ ತನಕ ನನಗೆ ಈ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಟು ಎಕ್ಸ್ಟರ್ನಲ್ ಫೀಲ್ಡ್ ಆಗೋ ತನಕ. ಸೊ ಎಕ್ಸ್ಟರ್ನಲ್ ಫೀಲ್ಡ್ ಎಷ್ಟಿರುತ್ತೆ ಅಷ್ಟು ಏನಾಗ್ಬೇಕು, ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ತನಕ ನನಗೆ ಇಂಡ್ಯೂಷನ್ ಗೆ ಆಗ್ತಾ ಹೋಗುತ್ತೆ. ಸೊ therefore ಈ ಕೇಸನ್ನ ಇಟ್ಕೊಂಡು ನಾವ್ ಏನ್ ಹೇಳ್ತೀವಿ ಅಂತಂದ್ರೆ when a conductor is placed in external electric field, the charges are induced on it as shown in the figure. Due to these induced charges on the conductor, electric field E induced is induced inside the conductor. E external and E internal are equal in magnitude but opposite in direction. Therefore the net field E is equal to E external minus E induced, that is equal to 0. Therefore net electric field is 0 in the interior of the conductor when placed in the electrostatic field. So ಗೊತ್ತಾಯ್ತಾ ಇದು? ಗೊತ್ತಾಗದೇ ಇದ್ರೆ ಕೇಳಿ. So it is important, ಅರ್ಥ ಆಗೋದಷ್ಟೇ ಇಂಪಾರ್ಟೆಂಟ್ ಇದರೊಳಗೆ. ಅರ್ಥ ಆಗ್ತಿದೆನಾ? ಗೊತ್ತಾಯ್ತಾ? ಈ ಎಕ್ಸ್ಟರ್ನಲ್ ಹೇಗ್ ಬಂತಂತ ಗೊತ್ತಾಯ್ತಾ? ನಾವ್ ಎಕ್ಸ್ಟರ್ನಲ್ ಏನ್ ಮಾಡ್ಬೇಕು, ಒಂದು ಬ್ಯಾಟರಿನ ಕನೆಕ್ಟ್ ಮಾಡ್ಕೊಂಡು ಎರಡು ಮೆಟಾಲಿಕ್ ಪ್ಲೇಟ್, ಇವೆರಡು ನನಗೆ ಮೆಟಲ್ ಪ್ಲೇಟ್ ಆಗಿರುತ್ತೆ. ಈ ಮೆಟಲ್ ಪ್ಲೇಟ್ ಅನ್ನ ಏನ್ ಮಾಡ್ಬೇಕು, ಚಾರ್ಜ್ ಮಾಡ್ಬೇಕು. ಚಾರ್ಜ್ ಮಾಡಿದಂಗೆ ಈ ಕಡೆ ಪಾಸಿಟಿವ್ ಆಯ್ತು, ಈ ಕಡೆ ನೆಗೆಟಿವ್ ಅಂತ ನನಗೆ ಕ್ರಿಯೇಟ್ ಆಗುತ್ತೆ. ಸೊ ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಪ್ರೊಡ್ಯೂಸ್ ಆಗಿರೋದು ಏನಾಗುತ್ತೆ, ಇಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಆಮೇಲೆ ಏನ್ ಮಾಡ್ಬೇಕು, ಒಂದು ಕಂಡಕ್ಟರ್ ಇಡ್ಬೇಕು. ಯೂಶುವಲಿ ಕಂಡಕ್ಟರ್, ನ್ಯೂಟ್ರಲ್ ಕಂಡಕ್ಟರ್ ಅಂತ ಹೇಳಿದ್ರೆ ಈಕ್ವಲ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್, ಈಕ್ವಲ್ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್. ಇದಕ್ಕೆ ನಾನು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಪಾಸಿಟಿವ್ ಇಲೆಕ್ಟ್ರೋಡ್ ಕಡೆ ನನಗೆ ನೆಗೆಟಿವ್ ಚಾರ್ಜಸ್ ಗಳು ಅಟ್ರಾಕ್ಟ್ ಆಗುತ್ತೆ, ನೆಗೆಟಿವ್ ಇಲೆಕ್ಟ್ರೋಡ್ ಕಡೆ ಏನಾಗುತ್ತೆ ಈ ಪಾಸಿಟಿವ್ ಚಾರ್ಜಸ್ ಗಳು ಅಕ್ಯುಮುಲೇಟ್ ಆಗುತ್ತೆ. ಅವಾಗ ಏನಾಯ್ತು, ನೆಗೆಟಿವ್ ಮತ್ತೆ ಪಾಸಿಟಿವ್ ಚಾರ್ಜ್ ಗಳು ಈ ತರ ಇಂಡ್ಯೂಸ್ ಆಗುತ್ತೆ. ದಿಸ್ ಇಫೆಕ್ಟ್ ಇಸ್ ಕಾಲ್ಡ್ ಇಂಡ್ಯೂಸ್ಡ್ ಇಫೆಕ್ಟ್ ಅಂತ ಕರಿತೀವಿ. ಸೊ ಡ್ಯೂ ಟು ದಿಸ್ ಇವೆರಡು ಚಾರ್ಜ್ ಗಳು ಸೆಪರೇಟ್ ಇರೋದ್ರಿಂದ ಇಲ್ಲೇನಾಯ್ತು, ಪಾಸಿಟಿವ್ ಇಂದ ನೆಗೆಟಿವ್ ಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ಸೊ ಈ ಎಕ್ಸ್ಟರ್ನಲ್ ಈ ಡೈರೆಕ್ಷನ್ ಇದೆ, ಬಟ್ ಇದು ಈ ಇಂಡ್ಯೂಸ್ಡ್ ಏನಾಗಿದೆ, ಇಟ್ ಈಸ್ ಅಪೋಸಿಟ್ ಡೈರೆಕ್ಷನ್ ಇದೆ. So therefore the net external electric field given by net electric field is given by E is equal to E external minus E induced, it is equal to 0 ಅಂತ ನಮಗೆ ಸಿಗುತ್ತೆ. ಓಕೆ, ಸೊ ಇದು ಫಸ್ಟ್ ಪ್ರಾಪರ್ಟಿ. ಸೊ ಸೆಕೆಂಡ್ ನೋಡಿ, at the surface of the conductor electric intensity must be normal to the surface. ಇದನ್ನ ತುಂಬಾ ಸತಿ ಇದನ್ನ ಹೇಳಿದೀವಿ. At the surface of the conductor the electric intensity must be normal. So electric intensity ಅಂತ ಹೇಳಿದ್ರೆ it is nothing but the electric field ಅಂತ. ಯಾವುದೋ ಒಂದು ಕಂಡಕ್ಟರ್ ಇದೆ, let us consider this as this one conductor. ಇಲ್ಲೇನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಈ ಕಂಡಕ್ಟರ್ ಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರ್ಬೇಕು, it must be normal ಅಂತ ಹೇಳಿದ್ರೆ ಈ ಆಂಗಲ್ ಎಷ್ಟಿರ್ಬೇಕು, it must be 90 ಡಿಗ್ರಿ ಇರಬೇಕು ಅಂತ ಅವರು ನಮಗೆ ಹೇಳಿದ್ದಾರೆ. ಇದು ಯೂಶುವಲ್ ಇರೋದು. ಇಲ್ದೇ ಇದ್ರೆ ಏನಾಗುತ್ತೆ ಅಂತ ನೀವು ಮೊದಲು ಏನ್ ಮಾಡ್ಬೇಕು, ಥಿಂಕ್ ಮಾಡ್ಬೇಕು. ಇದೇ ತರ ಒಂದು ನಾನು ಡಿಸ್ಕಸ್ ಮಾಡಿ. ಸೊ ಇಲ್ದೇ ಇದ್ರೆ ಅಂತ ಹೇಳಿದ್ರೆ ಲೆಟ್ ಅಸ್ ಅಗೇನ್ ಕನ್ಸಿಡರ್ ಒನ್ ಕಂಡಕ್ಟರ್, ಒಂದು ಕಂಡಕ್ಟರ್ ನ ತಗೊಳ್ಳಿ. ಹೀಗೆ ನೀವು ಹಾಕಿದ್ರೆ ಏನಾಯ್ತು, 90 ಡಿಗ್ರಿ ಆಯ್ತು. ನಾನೇನ್ ಮಾಡ್ತೀನಿ, ಈ ಡೈರೆಕ್ಷನ್ ಒಳಗೆ ಅದನ್ನ ಬರ್ಕೊಳ್ತೀನಿ. ಈ ಡೈರೆಕ್ಷನ್ ಬರ್ದಾಗ ಇದು ಆಂಗಲ್ ಒಂದು ಸರ್ಟನ್ ಆಂಗಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನ. ಸೊ ದಿಸ್ ಆಂಗಲ್ ಇಸ್ ಟೇಕನ್ ಆಸ್ ಥೀಟಾ ಅಂತ ಆಯ್ತು. ಇಲ್ಲಿ ನನಗೆ 90 ಡಿಗ್ರಿ ಆಗಿದೆ. ಇದೇನ್ ಮಾಡ್ತೀನಿ, ಇಫ್ ಇಟ್ ಇಸ್ ನಾಟ್ ಪರ್ಪೆಂಡಿಕ್ಯುಲರ್ ಆರ್ ನಾರ್ಮಲ್ ಇಲ್ದೇ ಇದ್ದಾಗ ಏನ್ ಮಾಡ್ಬೇಕು, ಈಗ ನಾರ್ಮಲ್ ಇಲ್ದೇ ಇದ್ದಾಗ ನೀವೇನ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ರಿಸಾಲ್ವ್ ದಿಸ್. ಈ ಕಡೆ ಒಂದು ರಿಸಾಲ್ವ್ ಮಾಡ್ಬೇಕು, ಈ ಕಡೆ ಒಂದು ನೀವೇನ್ ಮಾಡಿ ರಿಸಾಲ್ವ್ ಮಾಡ್ಬೇಕು. ಇದೇನಾಗುತ್ತೆ ಅಂತ ಹೇಳಿದ್ರೆ, ಸೊ ಇದು ನನಗೆ ಇ ಆಗಿದ್ರೆ ಇದು ನನಗೆ ಇ ಕಾಸ್ ಥೀಟಾ ಆಗುತ್ತೆ. ದಿಸ್ ವಿಲ್ ಬಿ ಇ ಕಾಸ್ ಥೀಟಾ ಅಂಡ್ ದಿಸ್ ವಿಲ್ ಬಿ ಇ ಸೈನ್ ಥೀಟಾ ಅಂತ ಆಯ್ತು. ಸೊ ಚಾರ್ಜ್ ಕಂಡಕ್ಟರ್ ಅಂತ ಹೇಳಿದ್ರೆ ಇದನ್ನ ಏನ್ ಮಾಡ್ತೀರಾ ನೀವು, ಚಾರ್ಜ್ ಮಾಡಿರ್ಬೇಕು. ನಾ ಏನ್ ಮಾಡ್ತೀನಿ, ಪಾಸಿಟಿವ್ ಚಾರ್ಜ್ ಅಂತ ತಗೋಬೇಕು. ಸೊ ಐ ವಿಲ್ ಕನ್ಸಿಡರ್ ದಿಸ್ ಆಸ್ ಎ ಪಾಸಿಟಿವ್ ಚಾರ್ಜ್. ಹೀಗೆ ಅದನ್ನ ಪಾಸಿಟಿವ್ ಚಾರ್ಜ್ ಅನ್ನ ಹಾಕಿ. ಸೊ ದಿಸ್ ಇಸ್ ಆಲ್ಸೋ ಪಾಸಿಟಿವ್ ಚಾರ್ಜ್. ಸೊ ಇದು ನನಗೆ ಎರಡು ಕಡೆ ಏನಾಗಿದೆ, ಪಾಸಿಟಿವ್ ಚಾರ್ಜಸ್ ಗಳಿದೆ. ಈಗ ಇದನ್ನೇ ಕೇಸನ್ನ ನೋಡಿ, ಇದು ನಾನು ಇಲ್ಲೊಂದು ನನಗೆ ಪಾಸಿಟಿವ್ ಚಾರ್ಜ್ ಇದೆ. ಈಗ ಇಲ್ದೇ ಇದ್ದಾಗ, ಪರ್ಪೆಂಡಿಕ್ಯುಲರ್ ಇಲ್ದೇ ಇದ್ದಾಗ ನಾನು ಏನ್ ಮಾಡ್ಬೇಕು, ಈ ಸೈನ್ ಥೀಟಾ ಅಂಡ್ ಈ ಕಾಸ್ ಥೀಟಾ ಮಾಡ್ಬೇಕು. ಈಗ ಮಾಡಿದಾಗ ಇಲ್ಲೊಂದು ಚಾರ್ಜ್ ಇದೆ, ಈ ಚಾರ್ಜ್ ಆದ್ಮೇಲೆ ಏನ್ ಮಾಡ್ತಿದೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಿದೆ. ಈಗ ಇದ್ರ ಮೇಲೆ ಒಂದು ಫೋರ್ಸ್ ಅನ್ನ ಅಪ್ಲೈ ಮಾಡ್ತಿದೆ ಅಂತ ಹೇಳಿದ್ರೆ ಇದೇನಾಗಬೇಕು, ಸ್ಮಾಲ್ ಡಿಸ್ಪ್ಲೇಸ್ ಆಗ್ಬೇಕು ಅಂತ ಹೇಳಿ ಸ್ವಲ್ಪ ಮೂವ್ಮೆಂಟ್ ಆಗ್ಬೇಕು. ಈ ಮೂವ್ಮೆಂಟ್ ಆಗಿ ಏನ್ ಮಾಡುತ್ತೆ, ಇಲ್ಲಿರೋ ಚಾರ್ಜಸ್ ಗೆ ಟಚ್ ಆಗುತ್ತೆ. ಅವಾಗ ಈ ಚಾರ್ಜ್ ಏನಾಗುತ್ತೆ, ಈ ಕಡೆ ಮೂವ್ಮೆಂಟ್ ಆಗುತ್ತೆ. ಸೊ ಈ ಚಾರ್ಜಸ್ ಏನಾಗುತ್ತೆ, ಈ ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಮೂವ್ಮೆಂಟ್ ಆಫ್ ದಿ ಚಾರ್ಜಸ್ ಏನ್ ಮಾಡುತ್ತೆ, ದೇ ವಿಲ್ ಪ್ರೊಡ್ಯೂಸಸ್ ದಿ ಕರೆಂಟ್, ದಿ ಮೋಷನ್ ಆಫ್ ದಿ ಚಾರ್ಜಸ್.
So motion of the charges produces is equal to current. ಇದು ಸರ್ಫೇಸ್ ಅಲ್ಲಿ ಇರೋದ್ರಿಂದ ಈ ಕರೆಂಟ್ ಅನ್ನ ನಾವೇನ್ ಕರಿತೀವಿ, ಸರ್ಫೇಸ್ ಕರೆಂಟ್ ಅಂತ ನಾವು ಅದನ್ನ ಕರಿತೀವಿ. Okay, let us consider one charge conductor. If the electric field is not perpendicular or not normal ಅಂತ ಹೇಳಿದ್ರೆ ಸರ್ಟನ್ ಆಂಗಲ್ ಥೀಟಾ ನ ಫಾರ್ಮ್ ಮಾಡಿರ್ಬೇಕು. ಇದನ್ನ ನೀವೇನ್ ಮಾಡಿ ರಿಸಾಲ್ವ್ ಮಾಡಬೇಕು. ರಿಸಾಲ್ವ್ ಮಾಡಿದಾಗ ಈ ಸೈನ್ ಥೀಟಾ ಅಲಾಂಗ್ ದಿಸ್ ಡೈರೆಕ್ಷನ್, ಈ ಕಾಸ್ ಥೀಟಾ ಅಲಾಂಗ್ ದಿಸ್ ಡೈರೆಕ್ಷನ್ ಬರುತ್ತೆ. ಇಲ್ಲಿ ಈ ಕಾಸ್ ಥೀಟಾ ಅನ್ನೋದು ಏನ್ ಮಾಡುತ್ತೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ನಥಿಂಗ್ ಬಟ್ ದಿ ಫೋರ್ಸ್ ಅನ್ನ ಇದೇನ್ ಮಾಡುತ್ತೆ, ಇಲ್ಲಿರೋ ಚಾರ್ಜ್ ಗೆ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೆ. ಫೋರ್ಸ್ ಅನ್ನ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ, ಇದು ಈ ಕಡೆ ಮೂವ್ಮೆಂಟ್. ಸೊ ಈ ಮೂವ್ಮೆಂಟ್ ಆಗಿರೋ ಚಾರ್ಜ್ ಏನ್ ಮಾಡುತ್ತೆ, ಈ ಕಡೆ ಪಕ್ಕದಲ್ಲಿರೋ ಚಾರ್ಜ್ ಗೆ ಪುಷ್ ಮಾಡುತ್ತೆ. ಈಗ ನಾವು ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ಚಾರ್ಜಸ್ ಗಳ ಮೋಷನ್ ಇರೋದ್ರಿಂದ ಮೋಷನ್ ಆಫ್ ದಿ ಚಾರ್ಜಸ್ ಇಸ್ ಈಕ್ವಲ್ ಟು ನನಗೆ ಕರೆಂಟ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಬಟ್ ಇಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಹೇಳಿದಾಗ ದಿ ಚಾರ್ಜಸ್ ಮಸ್ಟ್ ಬಿ ಇನ್ ರೆಸ್ಟ್ ಅಂತ ಆಯ್ತು. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ದಿ ಚಾರ್ಜಸ್ ಆರ್ ಇನ್ ಮೋಷನ್. ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ದೇರ್ಫೋರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮಸ್ಟ್ ಬಿ ನಾರ್ಮಲ್ ಟು ದಿ ಸರ್ಫೇಸ್ ಅಂತ ಆಗಿರ್ಬೇಕು. ಗೊತ್ತಾಯ್ತಾ ಹೇಗೆ ಅಂತ? ಸರಿನಾ? ಗೊತ್ತಾಯ್ತಾ? So other condition, if the electric field is not normal to the surface, there will be a component of electric intensity along the surface. So idu nanage along the surface, e cost anta. Okay, along the surface. Due to this, the charges flows from one point to another point. So e point inda idondu a point tagoltira ankondu idan b anta tagondre charges enagutte a inda b ge movement agta hogutte another point and produces the surface current. Okay, the motion of the charge particle produces the current. So this current surface ಅಲ್ಲಿ ಇರೋದ್ರಿಂದ ನಾವು surface current ಅಂತ ಕರಿತೀವಿ. But no such current can exist under static condition. So static condition ಅಂತ ಹೇಳಿದ್ರೆ rest condition. Hence electric field is normal to the surface of the conductor at every point. So ಹೀಗೆ ಇರಬೇಕು. ಗೊತ್ತಾಯ್ತಾ ಇದು ಪಾಯಿಂಟ್ಸ್? ಎಲ್ಲರೂ ಕ್ಲಿಯರ್ ಆಯ್ತಾ? Yes sir. Okay. So this will be the second point. So third point. Third point, the net charge at any point inside the conductor is zero and the excess charge reside at its surface. So ಇಲ್ಲಿ ಏನು ಹೇಳ್ತಿದ್ದಾರೆ, ಒಂದು ಕಂಡಕ್ಟರ್ ಇದೆ. So let us consider this as a conductor. ಒಂದು ಕಂಡಕ್ಟರ್ ಇದೆ. ಈ ಕಂಡಕ್ಟರ್ ಒಳಗೆ ಏನಾಗಿರ್ಬೇಕು, ನೆಟ್ ಚಾರ್ಜ್ at any point inside the conductor. ಇದಂಗೆ inside the conductor net charge ಏನಾಗಬೇಕು, it must be zero ಅಂತ ಆಯ್ತು. Q is equal to 0 ಅಂತ ಆಗಬೇಕು. Or excess charge idre, excess charge idre ಏನಾಗಬೇಕು, it must be placed on the resides on the outer surface of the conductor ಅಂತ ಹೇಳ್ತಾರೆ. ಸೊ ಈಗ ನಾ ಏನ್ ಮಾಡ್ಬೇಕು, q is equal to 0 ಅಂತ ನಾನು ಪ್ರೂವ್ ಮಾಡಿ ತೋರಿಸ್ಬೇಕು. ಅದನ್ನ ಪ್ರೂವ್ ಮಾಡಿದ್ರೆ ಇಟ್ ಇಸ್ ವೆರಿ ಈಸಿ. ಆಯ್ತಾ? ದಿ ನೆಟ್ ಚಾರ್ಜ್ at any point inside the conductor is 0 and excess charge resides at its surface. ಸೊ ಏನ್ ಮಾಡ್ಬೇಕು, q is equal to 0 ಅಂತ ತೋರಿಸ್ಬೇಕು. ಎಕ್ಸೆಸ್ ಚಾರ್ಜಸ್ ಗಳಿದ್ರೆ ಅದೇನಾಗುತ್ತೆ, ಸರ್ಫೇಸ್ ಅಲ್ಲಿ ಇರುತ್ತೆ. ಸೊ ಇದನ್ನ ಮಾಡೋದಕ್ಕೆ ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಯೂಸ್ ದಿ ಗಾಸ್ ಲಾ. ಸೊ ನೆನಪಿದೆನಾ? ಸೊ ಗಾಸ್ ಲಾ ಏನ್ ಹೇಳುತ್ತೆ, ದಿ ಗಾಸಸ್ ಲಾ, ಇಟ್ ಸ್ಟೇಟ್ಸ್ ದಟ್ ದಿ ನೆಟ್ electric flux around any closed surface is equal to 1 by epsilon naught times the net charge enclosed by the surface, that is phi is equal to q divided by epsilon naught ಅಂತ ಆಯ್ತು. ಇದು ನಮಗೆ ಗಾಸ್ ಲಾ. But what is electric flux? So electric flux is given by, but electric flux is given by phi is equal to, it will be E into delta S. So ನೆನ್ಪು ಮಾಡ್ಕೊಳ್ಳಿ. So electric flux is nothing but it is the number of field lines passing normally to the given surface. That phi is equal to E into delta S ಅಂತ. ಇದರೊಳಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. Therefore ಅವಾಗ ಏನಾಯ್ತು, E into delta S is equal to Q divided by epsilon naught ಅಂತ ಆಯ್ತು. But what is the value of Q? What is the value of E inside the conductor? But inside the conductor, first case ಏನು ಹೇಳ್ತಿದೆ, inside the conductor the electric field is 0 inside the conductor. So first case you discuss ಮಾಡಿರೋದು inside conductor, E is equal to 0. Therefore 0 into delta S is equal to Q divided by epsilon naught. This implies Q divided by epsilon naught is equal to 0. This in turn implies Q is equal to 0. ಸರಿನಾ? ಸೊ ಬಂದ ನನಗೆ ಇನ್ಸೈಡ್ ದಿ ಕಂಡಕ್ಟರ್ Q is equal to 0. ಯಾಕೆ Q is equal to 0 ಅಂತ ಹೇಳಿದ್ರೆ, ಬಿಕಾಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ ಕಂಡಕ್ಟರ್ ಇಸ್ 0. therefore the net charge inside the conductor is equal to 0. ಆಯ್ತಾ? ಆರ್ ನೀವೇನ್ ಮಾಡ್ತೀರಾ, ಒಂದು ಕಂಡಕ್ಟರ್ ನ ತಗೊಂಡಿದ್ದೀರಾ, ಇದ್ರ ಒಳಗಡೆ ನೀವೇನ್ ಮಾಡಿದಿರಾ, ದಿ ಚಾರ್ಜಸ್ ಅನ್ನ ಇಟ್ಟಿದ್ದೀರಾ, ಒಂದು 10 ಕೂಲಂಬ್ ಆಫ್ ಚಾರ್ಜ್ ಅನ್ನ ಇದ್ರೊಳಗೆ ಕೊಟ್ಬಿಟ್ಟಿದ್ದೀರಾ.
10 plus 10 coulomb of charge ಅಂತ ಹೇಳಿದ್ರೆ 10 plus charges ಗಳನ್ನು ನೀವು ಏನ್ ಮಾಡಬೇಕು ಹೀಗೊಳಗೆ ಇಡಬೇಕು. So due to the property of electric charges, like charges repel each other. So ಎಲ್ಲ ನನಗೆ ಪಾಸಿಟಿವ್ ಚಾರ್ಜ್ ಆಗಿ ಏನಾಗುತ್ತೆ, ಇವೆಲ್ಲ 10 ಚಾರ್ಜಸ್ ಗಳು they will repel each other. ರಿಪಲ್ ಆಗಿ ಏನ್ ಮಾಡುತ್ತೆ, they will go and settle on the outer surface of the conductor. So due to the repulsion property of the charges, if the charges are present inside the conductor, they will go and place themselves on the conductor. ಈ ಕಂಡಕ್ಟರ್ ಮೇಲೆ ಏನಾಗುತ್ತೆ ಮೂಮೆಂಟ್ ಆಗುತ್ತೆ. So okay, a neutral conductor has equal amounts of positive and the negative charges in every surface or the element. When the conductor is charged, the excess charges always reside on the outer surface. This is because the properties of the charge, hence the net charge and hence the electric field inside the conductor is zero. So idu namage property agutte. So gottaಯ್ತಾ ಇದು ಪ್ರಾಪರ್ಟಿ. ಸೊ ಪ್ರೂವ್ ಮಾಡೋದು ಹೀಗೆ ಆಯ್ತಾ, ನಿಮ್ಗೆ ಪ್ರೂಫ್ ಅಂತ ಕೇಳೋದಿಲ್ಲ, ರೀಸನ್ ಅನ್ನ ಮಾತ್ರ ನಿಮ್ಗೆ ಕೇಳಿರ್ತಾನೆ ಯಾಕೆ. ಸೊ ಪ್ರೂವ್ ಮಾಡಿ ತೋರಿಸಬೇಕು ಅಂತ ಹೇಳಿದ್ರೆ ಗಾಸ್ ಲಾ ಯೂಸ್ ಮಾಡಬೇಕು. ಗಾಸ್ ಲಾ ಯೂಸ್ ಮಾಡ್ಕೊಂಡು ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಮಾಡಬೇಕು. ಬಟ್ ಯು ನೋ ದಟ್ ಫ್ರಮ್ ದಿ ಪ್ರಾಪರ್ಟಿ 1 electric field inside the conductor is 0 ಇರೋದ್ರಿಂದ ನನಗೆ ಏನು ಬರುತ್ತೆ, E is equal to 0 ಬರುತ್ತೆ. This implies ನನಗೆ Q is equal to ನನಗೆ 0 ಬರುತ್ತೆ. A neutral conductor has the equal ಅಂದ್ರೆ ಎರಡು ಎಲ್ಲ ಚಾರ್ಜಸ್ ಗಳು ಇರುತ್ತೆ. ಚಾರ್ಜ್ ಮಾಡಿದ ತಕ್ಷಣ ಏನಾಗುತ್ತೆ, ಎಕ್ಸೆಸ್ ಚಾರ್ಜಸ್ ಗಳು they will always prefer on the outer surface. ಇದನ್ನ ಪ್ರಾಪರ್ಟೀಸ್ ಆಫ್ ದಿ ಎಲೆಕ್ಟ್ರಿಕ್ ಚಾರ್ಜಸ್ ಒಳಗೂ ಬರ್ಕೊಂಡಿದ್ದೀರಾ. ಫಸ್ಟ್ ಚಾಪ್ಟರ್ ನೋಟ್ಸ್ ಇದ್ರೆ ಅದನ್ನ ನೋಡ್ಕೋಬಹುದು. ಪ್ರಾಪರ್ಟೀಸ್ ಆಫ್ ದಿ ಎಲೆಕ್ಟ್ರಿಕ್ ಚಾರ್ಜಸ್ ಒಳಗೆ ಒನ್ ಆಫ್ ದಿ ಪ್ರಾಪರ್ಟೀಸ್ ಇಸ್ ದಟ್ ದಿ ಚಾರ್ಜಸ್ ಆಲ್ವೇಸ್ ಪ್ರೆಸೆಂಟ್ ಆನ್ ದಿ ಔಟರ್ ಸರ್ಫೇಸ್ ಅಂತ. ಸೊ ಅರ್ಥ ಆಯ್ತಾ ಇದು ಪ್ರಾಪರ್ಟಿ? ಯಾರು ಗೊತ್ತಾಗದೆ ಇದ್ರೆ ಕೇಳಿ. ಇನ್ನು ಎರಡು ಪ್ರಾಪರ್ಟಿ ಇದೆ, ಗೊತ್ತಾಗ್ತಿದ್ದೇನಾ? ಓಕೆ, ಗೊತ್ತಾಗದೆ ಇದ್ರೆ ಕೇಳಿ ಆಯ್ತಾ. ಸೊ ನೆಕ್ಸ್ಟ್ ಒನ್, ಫೋರ್ತ್ ಒನ್. ಸೊ ಇದು ಮಾಡಬಹುದು, ಇದು ಈಸಿಯಾಗಿ ಇದನ್ನ ಪ್ರೂವ್ ಮಾಡಬಹುದು. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಕಾನ್ಸ್ಟಂಟ್ ಎಟ್ ಎನಿ ಪಾಯಿಂಟ್ ಇನ್ಸೈಡ್ ಅಂಡ್ ಆನ್ ದಿ ಸರ್ಫೇಸ್ ಆಫ್ ದಿ ಚಾರ್ಜ್ ಕಂಡಕ್ಟರ್. ಸರಿನಾ? ಸೊ ಈ ಮೀನಿಂಗ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ಒಂದು ಚಾರ್ಜ್ ಕಂಡಕ್ಟರ್ ಇದೆ. ಸೊ ಚಾರ್ಜ್ ಕಂಡಕ್ಟರ್ ನಾ ಇದನ್ನ ಏನ್ ಮಾಡ್ತೀನಿ, ನಾನು ಪಾಸಿಟಿವ್ಲಿ ಇದನ್ನ ನಾನು ಚಾರ್ಜ್ ಮಾಡ್ತೀನಿ. ಸೊ ಐ ವಿಲ್ ಟೇಕ್ ಇಟ್ ಆಸ್ ಪಾಸಿಟಿವ್ ಚಾರ್ಜ್. ಈಗ ಇದನ್ನ ನಾನು ಚಾರ್ಜ್ ಮಾಡ್ಕೊಂಡಿದ್ದೀನಿ. ಇಲ್ಲೇನ್ ಹೇಳ್ತಿದೆ ಅಂತ ಹೇಳಿದ್ರೆ electric potential is represented as V. ಸರಿನಾ? ಈ V ಏನಾಗ್ತದೆ, ಇಟ್ ಇಸ್ ಕಾನ್ಸ್ಟಂಟ್. ಇದನ್ನ ನಾನು V is equal to Vs ಅಂತ ನಾನು ತಗೊಳ್ತೀನಿ. ವೇರ್ Vs ಅನ್ನೋದು ನನಗೆ ಸರ್ಫೇಸ್ ಅಲ್ಲಿ ಇರೋ ನನಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, V ಅನ್ನೋದು ಇನ್ಸೈಡ್. ಇವೆರಡು ಏನಾಗ್ತದೆ ನನಗೆ ಸೇಮ್ ಇದೆ, ಅಂಡ್ ಹೊರಗಡೆನೂ ಸೇಮ್ ಇರುತ್ತೆ, ಒಳಗಡೆನೂ ಸೇಮ್ ಇರುತ್ತೆ. ಇದನ್ನ ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡಿ ಅಂತ ನನಗೆ ಅದನ್ನ ಅವರು ಹೇಳಿದ್ರು. ಓಕೆ, ಸೊ ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನೀವೇನ್ ಮಾಡ್ಬೇಕು, ಇನ್ಸೈಡ್ ನೀವು ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅಗೇನ್ ಫ್ರಮ್ ದಿ ಪ್ರಾಪರ್ಟಿ ತಗೋಬೇಕು. ನೀವು ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್ ಬರ್ಕೊಂಡಿದ್ದೀರಾ. E is equal to ಮೈನಸ್ dV by dx ಅಂತ ನೀವು ಒಂದು ಡಿರೈವೇಶನ್ ಮಾಡಿದ್ದೀರಾ. ಸೊ ನೆನ್ಪಿಟ್ಕೊಂಡಿರ್ಬೋದು. ಓಕೆ, E is equal to ಮೈನಸ್ dV by dx ಅಂತ. ಇನ್ಸೈಡ್, ಸೊ ಇನ್ಸೈಡ್ ದಿ ಕಂಡಕ್ಟರ್, ಈ ಪ್ರೂಫ್ ಎಲ್ಲ ಇಲ್ಲ ನಿಮ್ಗೆ, ಬಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಿದ್ದೀನಿ. ಇನ್ಸೈಡ್ ದಿ ಕಂಡಕ್ಟರ್ E is equal to 0. ಸೊ E is equal to 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, 0 is equal to ಮೈನಸ್ ಅನ್ನ ಆ ಕಡೆ ಕಳಿಸ್ಬಿಟ್ರೆ ನಿಮ್ಗೆ ಏನ್ ಬರುತ್ತೆ, dV divided by dx ಅಂತ ನಿಮ್ಗೆ ಬರುತ್ತೆ. ಬಟ್ ವಾಟ್ ಈಸ್ ದಿಸ್ dV divided by dx? ಸೊ ಇದು ರೇಟ್ ಆಫ್ ಚೇಂಜ್ ಆಫ್ ದಿಸ್ ಇದನ್ನ ಡಿಫ್ರೆನ್ಸಿಯೇಷನ್. ಸೊ ನಿಮ್ಗೆ ಪ್ರಾಪರ್ಟೀಸ್ ಆಫ್ ದಿ ಡಿಫ್ರೆನ್ಸಿಯೇಷನ್ ನೀವು ನೋಡಿದ್ರೆ ದಟ್ ಈಸ್ ಇನ್ನೊಂದು ಬರುತ್ತೆ, dV divided by dx is equal to 0 ಅಂತ ಆಯ್ತು. This implies dV is equal to 0 into ನಮ್ಗೆ dx ಅಂತ ನಮಗೆ ಸಿಗುತ್ತೆ. ನೀವೇನ್ ಮಾಡ್ಬೇಕು, ಪೊಟೆನ್ಷಿಯಲ್ V ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಈ V ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿ ನೀವೇನ್ ಮಾಡ್ಬೇಕು, ಇಂಟಿಗ್ರೇಷನ್ ನೀವು ತಗೋಬೇಕಾಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ dV is V. ಸೊ ಇಂಟಿಗ್ರೇಷನ್ ಆಫ್ dV is V is equal to integration of 0 is, it is a constant value. So 0 into dx is 0. Integration of 0 is equal to ನನಗೆ ಕಾನ್ಸ್ಟೆಂಟ್ ಅಂತ ಸಿಕ್ತು. So this implies that inside the conductor the electric potential V is equal to ನಮಗೆ ಕಾನ್ಸ್ಟೆಂಟ್ ಅಂತ ನಮಗೆ ಸಿಗುತ್ತೆ. ಸರಿನಾ? So V is equal to, it will be the constant ಅಂತ ಆಯ್ತು. ಅರ್ಥ ಆಯ್ತಾ ಇದು? ಸೊ ಅರ್ಥ ಆಯ್ತಾ? inside the conductor E is equal to 0 ಇದೆ. ಸೊ E is equal to 0 ಇದೆ ಅಂತ ಹೇಳಿದ್ರೆ, ಸೊ this V is equal to 0 implies that integration ಮಾಡ್ಕೊಂಡು V is equal to ಕಾನ್ಸ್ಟೆಂಟ್ ಬರುತ್ತೆ. ಇನ್ಸೈಡ್ ಏನಾಯ್ತು, ನನಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನನಗೆ ಕಾನ್ಸ್ಟೆಂಟ್ ಅಂತ ಆಯ್ತು. ಸೊ ಓಕೆ, ಇಲ್ಲಿ ನನಗೆ ಕಾನ್ಸ್ಟೆಂಟ್ ಇದೆ ಅಂತ ಹೇಳಿ ಈ ಪಾಯಿಂಟ್ ಒಳಗೆ ನನಗೆ ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡಬಹುದಾ? ಸೊ ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ರೆ ನನಗೆ V ಸಿಗುತ್ತೆ. ಸೊ ಇಟ್ ಇಸ್ ಆಲ್ಸೋ V ಸಿಗುತ್ತೆ.
ಯಾಕಂತ ಹೇಳಿದ್ರೆ ಒಂದು ಸ್ಪೆರಿಕಲ್ ಶೇಪ್ ತಗೊಂಡಿದೆ, ಡಿಸ್ಟೆನ್ಸ್ ನನಗೆ ಏನಾಯ್ತು ಕಾನ್ಸ್ಟೆಂಟ್ ಆಯ್ತು ಫ್ರಮ್ ದ ಸರ್ಫೇಸ್. ಸೊ ಎಲ್ಲಾ ಪಾಯಿಂಟ್ ಒಳಗೆ ನನಗೆ ಪೊಟೆನ್ಶಿಯಲ್ ಸೇಮ್ ಇರೋದ್ರಿಂದ ಇಲ್ಲೂ ನನಗೆ ಪೊಟೆನ್ಶಿಯಲ್ ಸೇಮ್ ಇರುತ್ತೆ. ಸೊ ದಿ ಪೊಟೆನ್ಶಿಯಲ್ ಸೇಮ್ ಎಟ್ ಆಲ್ ದಿ ಪಾಯಿಂಟ್ಸ್ ಅಂತ ಹೇಳಿದ್ರೆ ದಿಸ್ ಚಾರ್ಜ್ ಕಂಡಕ್ಟರ್ ಆಕ್ಟ್ಸ್ ಆಸ್ ಎ ಇಕ್ವಿಪೊಟೆನ್ಶಿಯಲ್ ಸರ್ಫೇಸ್. ಇದು ನನಗೆ ಏನಾಗುತ್ತೆ ಇಕ್ವಿಪೊಟೆನ್ಶಿಯಲ್ ಸರ್ಫೇಸ್ ಆಗಿ ನನಗೆ ಆಕ್ಟ್ ಆಗುತ್ತೆ. ಸೊ ಇಕ್ವಿಪೊಟೆನ್ಶಿಯಲ್ ಸರ್ಫೇಸ್ ಆಗಿ ಆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ದಿ ವರ್ಕ್ ಡನ್ ಆನ್ ದಿಸ್ ಇಕ್ವಿಪೊಟೆನ್ಶಿಯಲ್ ಸರ್ಫೇಸ್ is equal to, it will be 0. ಸರಿನಾ? The work done on equipotential surface is equal to 0. Therefore there is no potential difference on the conductor. So potential difference ಇರೋದಿಲ್ಲ. Therefore ಏನಾಗಬೇಕು, the Vs it always equal to constant ಆಗಿ ನಮಗೆ ಆಗಬೇಕು. So example for equipotential surface is the surface of a charge conductor ಅಂತ ಹೇಳಿರ್ತೇವೆ. So equipotential surface ಅಂತ ಹೇಳಿದ್ರೆ the potential difference ಅನ್ನು ಬರ್ಕೊಂಡ್ರೆ it will be ನನಗೆ ಕಾನ್ಸ್ಟೆಂಟ್ ಆಯ್ತು. potential difference ಕಾನ್ಸ್ಟೆಂಟ್ ಇದೆ ಅಂತ ಹೇಳಿದ್ರೆ ಇದನ್ನ ಪ್ರೂವ್ ಮಾಡಿದಂಗ ಆಯ್ತು. Electric potential is constant at any point inside and on the surface of the conductor. The surface of the charge conductor is the equipotential surface. The work done in moving a positive charge from one point to another is it is equal to 0. That is, there is no potential difference between any two points on the surface of the conductor. So there is no potential difference ಅಂತಂದ್ರೆ potential ಏನಾಯ್ತು ನನಗೆ ಕಾನ್ಸ್ಟೆಂಟ್ ಅಂತ ಆಯ್ತು. And electric potential is constant on the surface of the conductor. Electric potential at any point inside the conductor is same as that of the surface. This is because the electric field inside the conductor is 0. ಇಲ್ಲಿ ತೋರಿಸಿದನ್ನ ಪ್ರೂವ್ ಮಾಡಿ E is equal to 0 ಅಂತ ಇದೆ. So E is equal to 0 ಆಯ್ತು ಅಂತ ಹೇಳಿದ್ರೆ there is no potential difference between any two points inside the conductor. Hence the electric potential is constant at any point inside the surface of the conductor. So ಗೊತ್ತಾಯ್ತಾ ಇದು ಪ್ರಾಪರ್ಟಿ? Yes sir. Okay. So last property, electric field inside the cavity of any charged conductor is 0. So any charged conductor is 0 anta helidare. Electric field inside the cavity of any charged conductor. So cavity of any charged conductor anta helidare ಒಂದು charged conductor, ಒಂದು any shape ಇರೋ ಒಂದು charged conductor ಅನ್ನು ತಗೊಳ್ಳಿ. ಇದನ್ನ ಏನ್ ಮಾಡ್ಬೇಕು ನೀವು, ಪಾಸಿಟಿವ್ ಆಗಿ ಇದನ್ನ ಚಾರ್ಜ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಇದು ನನಗೆ ಚಾರ್ಜ್ ಕಂಡಕ್ಟರ್. ಕ್ಯಾವಿಟಿ ಅಂದ್ರೆ ಏನಾಗಬೇಕು, ಇದ್ರೊಳಗೆ ಏನಾಯ್ತು ಒಂದು ಹೀಗೆ ಹೋಲ್ ಇರುತ್ತೆ, ಇದನ್ನೇ ನಾವು ಕ್ಯಾವಿಟಿ ಅಂತ ಕರಿತೀವಿ. ಸೊ ದಿಸ್ ವಿಲ್ ಬಿ ದಿ ಕ್ಯಾವಿಟಿ ಅಂತ. ಈ ಕ್ಯಾವಿಟಿ ಒಳಗೆ E is equal to 0 ಇರುತ್ತೆ ಅಂತ ಅವರು ನಮಗೆ ಹೇಳಿದ್ದಾರೆ. ಸೊ ಕ್ಲಿಯರ್ಲಿ ದಿ E is equal to 0 ಯಾಕಂತ ಹೇಳಿದ್ರೆ ಇದ್ರೊಳಗೆ ನೀವು ಚಾರ್ಜಸ್ ಗಳನ್ನ ಇಟ್ರು ಏನಾಗುತ್ತೆ, ಸೊ ಇಫ್ ಯು ಆರ್ ಪ್ಲೇಸಿಂಗ್ ದಿ ಚಾರ್ಜಸ್ ಇನ್ಸೈಡ್ ದಿಸ್ ಕ್ಯಾವಿಟಿ, ಡ್ಯೂ ಟು ದಿ ಪ್ರಾಪರ್ಟೀಸ್ ಆಫ್ ದಿ ಎಲೆಕ್ಟ್ರಿಕ್ ಚಾರ್ಜಸ್, ದಿ ಚಾರ್ಜಸ್ ಏನಾಗುತ್ತೆ ಸರ್ಫೇಸ್ ಅಲ್ಲಿ ಬಂದು ಅಕ್ಯುಮುಲೇಟ್ ಆಗುತ್ತೆ. ದಿ ಚಾರ್ಜಸ್ ಗಳು ಸರ್ಫೇಸ್ ಅಲ್ಲಿ ಅಕ್ಯುಮುಲೇಟ್ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ, Q is equal to 0. So Q is equal to 0 ಅಂತ ಹೇಳಿದ್ರೆ this implies that E is also is equal to 0 ಅಂತ. So this is due to the properties of electric charges. Consider a conductor with a cavity. When the conductor is charged, the excess charge is always reside on the outer surface of the conductor. This is because the properties of the charges, therefore the net charge and hence the electric field inside this cavity is equal to 0. ಒಂದು ಕ್ಯಾವಿಟಿ ನ ಇಟ್ಕೊಂಡ್ರು so ಏನಾಗುತ್ತೆ, it will be 0. Excess charges ಗಳು they will prefer on the outer surface ಅಂತ ನಾವು ಅದನ್ನ ಕರೀತೀವಿ. So these are the some properties of this conductor when it is placed in a uniform electric field. Uniform electric field ಅಲ್ಲಿ ಇಟ್ರೆ ಯಾವ ತರಹದ ಬಿಹೇವಿಯರ್ ನ ತೋರಿಸುತ್ತೆ. ಸೊ ಇದು ಲಾಸ್ಟ್ ಪ್ರಾಪರ್ಟಿ. ಸೊ ಲಾಸ್ಟ್ 5 ಮಿನಿಟ್ಸ್ ಇದೆ, ಏನಾದ್ರು ಡೌಟ್ ಇದ್ರೆ ಕೇಳಿ. ಇದ್ರೊಳಗೆ ಯಾವ್ದಾರ ಒಂದು ಪ್ರಾಪರ್ಟಿ ಇನ್ನೊಂದ್ಸತಿ ಹೇಳ್ಬೇಕು ಅಂತ ಹೇಳಿ. ಅರ್ಥ ಆಯ್ತಾ ಎಲ್ಲಾನು? ಬುಕ್ ಒಳಗೆ ನಿಮ್ಗೆ ಸಿಗುತ್ತೆ, ಜಸ್ಟ್ ಓನ್ಲಿ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನಾನೊಂದ್ ಸ್ವಲ್ಪ ನಿಮ್ಗೆ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಗಳನ್ನು ನಾನು ಹಾಕೊಂಡಿದ್ದೀನಿ. ದಿಸ್ ಇಸ್ ಪ್ಯೂರ್ಲಿ ದಿ ಥಿಯರಿಟಿಕಲ್ ಕಾನ್ಸೆಪ್ಟ್. ಇದು ಥಿಯರಿಟಿಕಲ್ ಕಾನ್ಸೆಪ್ಟ್ ಇದೆ, ಬಟ್ ಥಿಯರಿಗಿಂತ ಪ್ರಾಬ್ಲಮ್ಸ್ ಓರಿಯೆಂಟೆಡ್ ಮಾಡಿದ್ರೆ ಬೇಗ ಅರ್ಥ ಆಗುತ್ತೆ ಅಂತ ಅದನ್ನ ಹೇಳ್ತೀನಿ. ಸರಿನಾ? ಸೊ ಫಸ್ಟ್ ಇದು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ 0 ಹೇಗೆ ಅಂತ ಹೇಳಿದ್ರೆ, ಅಪ್ಲೈ ಮಾಡಿರೋದು ನನಗೆ ಎಕ್ಸ್ಟ್ರಾ ಎಲೆಕ್ಟ್ರಿಕ್ ಫೀಲ್ಡ್ ಆಗುತ್ತೆ. ಒಳಗಡೆ ಏನ್ ಮಾಡಿ ಕಂಡಕ್ಟರ್ ಇಡ್ತೀವಿ, ಕಂಡಕ್ಟರ್ ಇಟ್ಟಾಗ ಏನಾಗುತ್ತೆ, ಡ್ಯೂ ಟು ಇಂಡಕ್ಷನ್ ಇಂದ ಏನಾಗುತ್ತೆ, ಈ ಚಾರ್ಜಸ್ ಗಳು ಸೆಪರೇಟ್ ಆಗುತ್ತೆ, ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್. ಅವೇನ್ ಮಾಡುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಎಲ್ಲಿ ತನಕ ಇಂಡ್ಯೂಸ್ ಆಗ್ತಿರುತ್ತೆ ಅಂತ ಹೇಳಿದ್ರೆ, ಎಲ್ಲಿ ತನಕ ನನಗೆ ಎಲ್ಲಾ ಚಾರ್ಜ್ ಗಳು ಸೆಪರೇಟ್ ಆಗಿ ಒಂದು ಕಾನ್ಸ್ಟೆಂಟ್ ಲೆವೆಲ್ ರೀಚ್ ಆಗುತ್ತೆ ಅಂತ. ಸೊ ಆ ಕೇಸಲ್ಲಿ ಏನಾಗುತ್ತೆ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ನನಗೆ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ನನಗೆ ಆಗಿರುತ್ತೆ. ಸೊ ನನಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ E is equal to E external minus E induced ಮಾಡಿದ್ರೆ I will get the value as 0 ಅಂತ.
ಇದು ಫಸ್ಟ್. ಸೊ ಸೆಕೆಂಡ್ ಒನ್ ಏನಾಗುತ್ತೆ, ಅಟ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಮಸ್ಟ್ ಬಿ ನಾರ್ಮಲ್ ಅಂತ ಹೇಳಿದ್ರು. ಸೊ 90 ಡಿಗ್ರಿ ಇರಬೇಕು. ನಾವೆಲ್ಲ ಕಡೆ ಬರ್ದಿದ್ದೀವಿ ಅದು ಲಾಸ್ಟ್ ಡಿರೈವೇಶನ್. ಇಲ್ದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಫೋರ್ಸ್ ಇಸ್ ಆಕ್ಟೆಡ್ ಆನ್ ಒನ್ ಚಾರ್ಜ್ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ. ಆ ಚಾರ್ಜ್ ಇಂದ ಏನಾಗುತ್ತೆ, ಎಲ್ಲಾ ಚಾರ್ಜಸ್ ಗಳು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಮೂವ್ಮೆಂಟ್ ಆಗುತ್ತೆ. ದಿ ಚಾರ್ಜಸ್ ಇನ್ ಮೋಷನ್ ದೇ ವಿಲ್ ಕ್ರಿಯೇಟ್ ದಿ ಕರೆಂಟ್, ದಟ್ ಕರೆಂಟ್ ಇಸ್ ಕಾಲ್ಡ್ ಎಸ್ ಸರ್ಫೇಸ್ ಕರೆಂಟ್. ಬಟ್ ನಾವು ಓದ್ತಾ ಇರೋದೇನು ಚಾರ್ಜಸ್ ಇನ್ ರೆಸ್ಟ್ ಅಂತ. ಸೊ ದೇರ್ಫೋರ್ ಏನಾಗಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಮಸ್ಟ್ ಬಿ ನಾರ್ಮಲ್ ಅಂತ 90 ಡಿಗ್ರಿ ಅಲ್ಲೇ ಇರಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಥರ್ಡ್, ದಿ ನೆಟ್ ಚಾರ್ಜ್ ಎಟ್ ಎನಿ ಪಾಯಿಂಟ್ ಇನ್ಸೈಡ್ ದಿ ಕಂಡಕ್ಟರ್ ಮಸ್ಟ್ ಬಿ 0. ಸೊ ಇನ್ಸೈಡ್ ದಿ ಕಂಡಕ್ಟರ್ ಇಟ್ ಮಸ್ಟ್ ಬಿ 0 ಅಂತ ಹೇಳಿದ್ದಾರೆ. ಯಾಕೆ 0 ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು 0 ಇರೋದ್ರಿಂದ ನನಗೆ ಗಾಸ್ ಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಐ ವಿಲ್ ಗೆಟ್ q ಇಸ್ ಈಕ್ವಲ್ ಟು 0 ಅಂತ ನಮಗೆ ಸಿಗುತ್ತೆ. ಸರಿನಾ? ಅಥವಾ ಇನ್ನೊಂದು ಎಕ್ಸೆಸ್ ಚಾರ್ಜಸ್ ಗಳು ಅದರೊಳಗೆ ಇದೆ ಅಂದ್ರೆ ಏನಾಗುತ್ತೆ, ದೇ ವಿಲ್ ಪ್ರಿಫರ್ ಟು ಗೋ ಟು ದಿ ಸರ್ಫೇಸ್. ಅದು ಸರ್ಫೇಸ್ ಅಲ್ಲಿ ಹೋಗಿ ಅದು ಕುತ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ. ಸೊ ದಟ್ ವಿಲ್ ಬಿ ದಿ ಥರ್ಡ್ ಪಾಯಿಂಟ್ ಆಯ್ತು. ಫೋರ್ತ್ ಪಾಯಿಂಟ್ ಏನಿರುತ್ತೆ, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಿದ್ದಾರೆ. ನಮ್ಗೆ E is equal to minus dV/dx ಅಂತ ಗೊತ್ತಿದೆ. E is equal to 0 ಆಯ್ತು ಅಂತ ಹೇಳಿದ್ರೆ ಬೈ ಇಂಟಿಗ್ರೇಷನ್ ನೀವು ಸಾಲ್ವ್ ಮಾಡಿದ್ರೆ ಯು ಆರ್ ಗೆಟಿಂಗ್ V is equal to ಕಾನ್ಸ್ಟೆಂಟ್ ಅಂತ ನಮಗೆ ಸಿಗುತ್ತೆ. V is equal to ಕಾನ್ಸ್ಟೆಂಟ್ ಇನ್ಸೈಡ್ ಅಂತ ಆಯ್ತು. ಇನ್ನೊಂದು ಸರ್ಫೇಸ್ ಅಲ್ಲಿ ತಗೊಂಡಾಗ ದಿ ಸರ್ಫೇಸ್ ಆಫ್ ಎ ಚಾರ್ಜ್ ಕಂಡಕ್ಟರ್ ಇಸ್ ಟೇಕನ್ ಆಸ್ ದಿ ಎಕ್ಸಾಂಪಲ್ ಫಾರ್ ಇಕ್ವಿಪೊಟೆನ್ಶಿಯಲ್ ಸರ್ಫೇಸ್ ಅಂತ ನಾನು ತಗೊಂಡ್ಬಿಟ್ಟಿದ್ದೆ. ಅವಾಗ ಏನಾಯ್ತು, ಇಕ್ವಿಪೊಟೆನ್ಶಿಯಲ್ ಸರ್ಫೇಸ್ ಅಂತ ಹೇಳಿದ್ರೆ ದಿ ಪೊಟೆನ್ಶಿಯಲ್ ಸೇಮ್ ಆಯ್ತು. ಪೊಟೆನ್ಶಿಯಲ್ ಸೇಮ್ ಇದೆ ಅಂತ ಹೇಳಿದ್ರೆ ದೇರ್ ಇಸ್ ನೋ ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಇಟ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಆಗಿರ್ತದೆ. ದಟ್ ಇಸ್ Vs is equal to ನಮಗೆ ಕಾನ್ಸ್ಟೆಂಟ್ ಅಂತ ಆಯ್ತು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ ಕ್ಯಾವಿಟಿ ಇಸ್ ಈಕ್ವಲ್ ಟು 0 ಹೇಗೆ ಅಂತ ಅದಕ್ಕೆ ಪ್ರೂವ್ ಮಾಡಕ್ಕೆ ಕೇಳ್ತಾರೆ. ಸೊ ಕ್ಯಾವಿಟಿ E is equal to 0. ಸೊ ಕ್ಯಾವಿಟಿ ಒಳಗೆ ನನಗೆ ಚಾರ್ಜಸ್ ಗಳು ಏನಾಗುತ್ತೆ, ದೇರ್ ಆರ್ ನೋ ಚಾರ್ಜಸ್, ದಟ್ ಇಸ್ q is equal to 0. ಚಾರ್ಜಸ್ ಗಳು ಇದ್ರೂ ಏನಾಗುತ್ತೆ, ಡ್ಯೂ ಟು ಪ್ರಾಪರ್ಟೀಸ್ ಆಫ್ ದಿ ಎಲೆಕ್ಟ್ರಿಕ್ ಚಾರ್ಜಸ್ ದೇ ವಿಲ್ ಗೋ ಟು ದಿ ಸರ್ಫೇಸ್. ಸೊ q is equal to 0 ಆಯ್ತು. therefore E is equal to ನಮಗೆ 0 ಆಯ್ತು. These are the properties of properties of the conductor when it is placed in a external electric field ಅಲ್ಲಿ ಈ ತರದ್ದು ಬಿಹೇವ್ ಮಾಡುತ್ತೆ ಅಂತ ಆಯ್ತಾ. ಅದಕ್ಕೆ ಇಂಪಾರ್ಟೆಂಟ್ ಒಂದು ಡೆಫಿನೇಷನ್ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡುವ. 2 ನಿಮಿಷ ಆಯ್ತು. ಸೊ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡ್. ಸೊ ಅರ್ಥ ಆಯ್ತಾ? ಸೊ ಇವತ್ತು ಮಾಡಿರೋದು, ಸೊ ಅದನ್ನ ನೋಡ್ಕೊಂಡು ಬರ್ಕೊಳ್ಳಿ. ಅದು ನೋಟ್ಸ್ ಅನ್ನ ಆಯ್ತಾ, ಅಲ್ಲಿ ಕೊಟ್ಟಿದ್ದೀನಲ್ಲ ಬುಕ್ ಇದ್ರೆ ಬುಕ್ ಒಳಗೆ ನೋಡಿ, ಅದನ್ನ ನೋಟ್ಸ್ ಅಷ್ಟೇ ಬರ್ದ್ರಾಯ್ತು. ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಬೇಡ, ನಿಮ್ಗೆ ಓನ್ಲಿ ಫಾರ್ ಯುವರ್ ರೆಫರೆನ್ಸ್. ಸೊ ನಿಮ್ ರೆಫರೆನ್ಸ್ ಗೆ ಬೇಕಾದ್ರೆ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಅನ್ನ ಇಟ್ಕೋಬಹುದು, ಬಟ್ ಅದು ಬೇಡ ಅಂತ ನನಗೆ. ನಿಮ್ಗೆ ಅರ್ಥ ಆಗೋದಕ್ಕೆ ಮಾತ್ರ ಅದನ್ನ ಹೇಳಿದ್ರು. ಸೊ ಏನಾದ್ರು ಡೌಟ್ ಇದ್ರೆ ಕೇಳಿ. ಸೊ ಲಾಸ್ಟ್ 2 ಮಿನಿಟ್ಸ್ ಇದೆ. ಅರ್ಥ ಆಯ್ತಾ, ಅರ್ಥ ಆಗಿಲ್ಲ? ದೀಕ್ಷಿತಾ ಗೊತ್ತಾಯ್ತಾ, ಅರ್ಥ ಆಯ್ತಾ? Yes, sir. ಓಕೆ, ಅದು ನೋಟ್ಸ್ ಬರ್ಕೊಳ್ಳಿ. ಅತಿಯಾ? Yes, sir. ಪ್ರಭಾ? ಅರ್ಥ ಆಯ್ತು ಸರ್. ಓಕೆ. ರಮೇಶ್? ಎಸ್ ಸರ್, ಅರ್ಥ ಆಯ್ತು. ಪ್ರಜ್ವಲ್? ಅರ್ಥ ಆಯ್ತು ಸರ್. ಓಕೆ. ಅಂಕಿತಾ? ಕೇಳಿಸ್ತಿಲ್ಲ ಸರಿ. ಓಕೆ. ನೂರ್ ಫಾತಿಮಾ? Yes, sir. ಅರ್ಥ ಆಯ್ತು. ಜ್ಞಾನೇಂದ್ರ? ಸೊ ಇದು ನಾನು ಡೀಟೇಲ್ ಆಗಿ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ಸಿಇಟಿ ಕಾನ್ಸೆಪ್ಟ್ ಒಳಗೆ ನಿಮ್ ಬರಿಬೇಕಾದ್ರೆ ವೆರಿ ಇಂಪಾರ್ಟೆಂಟ್. ನಿಮ್ ಕಾನ್ಸೆಪ್ಟ್ ಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ಸೊ ಪ್ರಾಬ್ಲಮ್ ಆಗುತ್ತೆ. ಓಕೆ. ಸೊ ನಾಳೆ ಕ್ಲಾಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಡೈಎಲೆಕ್ಟ್ರಿಕ್ಸ್. ಓಕೆ. ಡೈಎಲೆಕ್ಟ್ರಿಕ್ಸ್ ಆರ್ ನಥಿಂಗ್ ಬಟ್ ದಿ ಇನ್ಸುಲೇಟರ್. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.